ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ BSc ಮುಗಿಸಿ ಅದರಲ್ಲೂ CBZ ಇರ್ಬೋದು, ಇಲ್ಲ ಇಂಜಿನಿಯರಿಂಗಲ್ಲೂ ಇರ್ಬೋದು, ಮುಗಿಸಿ ಬಯಾಲಜಿ ಫೀಲ್ಡಲ್ಲಿ MSc ಮಾಡಬೇಕು ಇಲ್ಲ PhD ಮಾಡಬೇಕು ಅಂತ ಏನು ಆಸೆ ಇಟ್ಕೊಂಡಿದ್ದೀರಿ ಅವ್ರಿಗಾಗಿ ಒಂದು ಕಾಲೇಜಿನ ಬಗ್ಗೆ ಇಲ್ಲ ಒಂದು ಎಕ್ಸಾಮಿನೇಷನ್ ಬಗ್ಗೆ ಸೇರ್ಲಿಕ್ಕೆ ಇಂದು ಮಾಹಿತಿ ಕೊಡ್ತಾ ಇದ್ದೀವಿ. ಅದು ಯಾವುದು ಅಂತಂದ್ರೆ ನ್ಯಾಷನಲ್ ಸೆಂಟರ್ ಫಾರ್ ಬಯಾಲಜಿಕಲ್ ಸೈನ್ಸ್ ಅಂದ್ರೆ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿನಲ್ಲೇ ಇರುವಂತದ್ದು. ನ್ಯಾಷನಲ್ ಸೆಂಟರ್ ಫಾರ್ ಬಯಾಲಜಿಕಲ್ ಸೈನ್ಸ್ NCBS ಅಂತ ಕರೀತಾರೆ ಶಾರ್ಟ್ ಫಾರ್ಮ್ ಅಲ್ಲಿ. ಅದು ಬೆಂಗಳೂರಿನಲ್ಲೇ ಇರುವಂತದ್ದು. ಒಂದು ನ್ಯಾಷನಲ್ ಸೆಂಟರ್ ಫಾರ್ ಬಯಾಲಜಿಕಲ್ ಸೈನ್ಸ್ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದು 1992 ನಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತದ್ದು. NCBS ಅಂತ ಕರೀತಾರೆ. ಆಟೋನಮಸ್ ರಿಸರ್ಚ್ ಸೆಂಟರು. ಒಂದು ಬಯಾಲಜಿಕಲ್ ರಿಸರ್ಚ್ಗೆ ಸ್ಪೆಷಲೈಸೇಷನ್ ಇದೆ. ಅಫಿಲಿಯೇಟೆಡ್ ವಿತ್ ಟಿಫರ್, ಆಟೋಮಿಕ್ ಎನರ್ಜಿ ಅಂಡ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ರನ್ ಆಗ್ತಾ ಇರೋಂಥ ಒಂದು ಇನ್ಸ್ಟಿಟ್ಯೂಟ್. ಇದರ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಏನಿದೆ ಅಂದ್ರೆ, ಇದರಲ್ಲಿ ಒಂದು ಇಂಟಿಗ್ರೇಟೆಡ್ PhD ಪ್ರೋಗ್ರಾಮ್ಗೆ ಟಿಫರ್ ಜೊತೆ ಕಂಬೈನ್ ಆಗಿ ನಡೆಸೋ ಅಂತ ಒಂದು ಇದು. ಬಯಾಲಜಿಯಲ್ಲಿ ಯಾರು ಟಿಫರ್ ಎಕ್ಸಾಮ್ ತಗೊಂಡು ಟಿಫರ್ ಎಕ್ಸಾಮ್ ಅಲ್ಲಿ ಯಾರು ಬಯಾಲಜಿ ಪ್ರಿಫರ್ ಮಾಡಿರ್ತೀರಿ ಅವರು ಈ NCBSಗೆ ಸೇರ್ಕೋಬಹುದು. ಬೆಂಗಳೂರಿನಲ್ಲಿ ಇರೋಂಥದ್ಗೆ ಒಂದು ಕ್ವಾಲಿಫೈಡ್ ರಿಟರ್ನ್ ಟೆಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿ ಕೌನ್ಸಿಲಿಂಗ್ ಅಲ್ಲಿ NCBCಲಿ ಬಯಾಲಜಿಕಲ್ ಇದಕ್ಕೆ ತಗೊಂಡ್ರೆ ಅವರು ಇಲ್ಲಿ ಸೇರ್ಕೋಬಹುದು. ಇಲ್ಲಿ ಯಾವೆಲ್ಲ ರಿಸರ್ಚ್ ಸಿಗುತ್ತೆ ಅಂದ್ರೆ ಬಯೋಕೆಮಿಸ್ಟ್ರಿ ಮಾಡ್ಬೋದು, ಬಯೋಫಿಸಿಕ್ಸ್ ಮಾಡ್ಬೋದು, ಬಯೋ ಇನ್ಫಾರ್ಮೆಟಿಕ್ಸ್ ಮಾಡ್ಬೋದು, ನ್ಯೂರೋ ಬಯಾಲಜಿ ಮಾಡ್ಬೋದು, ಸೆಲ್ಯುಲರ್ ಆರ್ಗನೈಸೇಷನ್ ಸಿಗ್ನಲಿಂಗ್ ಮಾಡ್ಬೋದು, ಜೆನೆಟಿಕ್ಸ್, ಡೆವಲಪ್ಮೆಂಟು, ಥಿಯರಿ ಅಂಡ್ ಮಾಡಲಿಂಗ್, ಬಯಾಲಜಿಕಲ್ ಸಿಸ್ಟಮ್ಸ್, ಎವಲ್ಯೂಷನ್ಸ್ ಎಕ್ಸೆಟ್ರಾ. ಈ ತರ ಬಯಾಲಜಿಕಲ್ ಸಂಬಂಧಪಟ್ಟಂಗೆ ತುಂಬಾ ಕೋರ್ಸ್ ಅಲ್ಲಿ ರಿಸರ್ಚ್ ಫೀಲ್ಡ್ ಅಲ್ಲಿ ನೀವು ಮಾಡ್ಬೋದು. ಏನೆಲ್ಲ ಇಲ್ಲಿ ಕೋರ್ಸಸ್ ಇದೆ ಅಂತ ಬಂದ್ರೆ ಇಂಟಿಗ್ರೇಟೆಡ್ MSc PhD ಇದೆ. ಅಂದ್ರೆ ನೀವು ಈಗ BSc ಮುಗಿಸಿ MSc ಮತ್ತೆ PhD ಬೇಕಾದ್ರೂ ಸೇರ್ಕೋಬಹುದು. ಒಂದು 6 years ಕೋರ್ಸ್ ಇರುತ್ತೆ. ಇಲ್ಲ ಆಲ್ರೆಡಿ MSc ಆಗಿದ್ರೆ PhD ಪ್ರೋಗ್ರಾಮ್ಗೂ ಸೇರ್ಕೋಬಹುದು 5 years ಇದಕ್ಕೆ. ಇಲ್ಲ ಬರೀ MScಗೆ ಸೇರ್ತೀವಿ ಅಂದ್ರೆ 2 years ಪ್ರೋಗ್ರಾಮ್ ಇರುತ್ತೆ. ಈ ತರದ 3 ಕೋರ್ಸಸ್ ಆ ಕಾಲೇಜಲ್ಲಿ ಇದೆ. ಇಲ್ಲಿ ಬಯಸ್ಲಿಕ್ಕೆಲ್ಲ ಎಲಿಜಿಬಿಲಿಟಿ ಏನಾಗಿರ್ಬೇಕು ಅಂದ್ರೆ BScಲಿ ಒಂದು ಬಯಾಲಜಿ ಸಬ್ಜೆಕ್ಟ್ ನ ಮೇಜರ್ ಸಬ್ಜೆಕ್ಟ್ ಆಗಿ ಓದಿರ್ಬೇಕು. ಇಂಜಿನಿಯರಿಂಗ್ ಅಲ್ಲೂ ಅಷ್ಟೇ ಆಪ್ಟಿಟ್ಯೂಡ್ ಫಾರ್ ಬಯಾಲಜಿ ಇತ್ತು ಅಂದ್ರೆ ಏನಾದ್ರು ಅವರು ಸಹ ಎಲಿಜಿಬಲ್ ಆಗ್ತಾರೆ. PhD, MSc, MS, MTech ಸಹ ಇಲ್ಲಿ ಮಾಡ್ಬೋದು ಬಯಾಲಜಿಗೆ ಸಂಬಂಧಪಟ್ಟಂಗೆ. ಒಂದು ಇಂಟಿಗ್ರೇಟೆಡ್ PhD ತಗೊಂಡ್ರೆ BSc ಮಾಡಿರ್ಬೇಕು, ಇಲ್ಲ BSc, BE ಮತ್ತೆ BTech ಮಾಡಿದ್ರೆ ಇಲ್ಲಿ ಸೇರ್ಕೋಬಹುದು. PhDಗೆ MSc, MS, MTech ಮಾಡಿರೋರು PhDಗೂ ಜಾಯಿನ್ ಆಗ್ಬೋದು. ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಗೊತ್ತಿರ್ಲಿ. ಇಲ್ಲಿ ಸೇರ್ಬೇಕು ಅಂದ್ರೆ BScಲಿ ಬಯಾಲಜಿ ಒಂದು ಸಬ್ಜೆಕ್ಟ್ ಆಗಿ ಓದಿರ್ಬೇಕು, ಇಲ್ಲ ಇಂಜಿನಿಯರಿಂಗ್ ಅಲ್ಲಿ ಆಪ್ಟಿಟ್ಯೂಡ್ ಫಾರ್ ಬಯಾಲಜಿ ಅಂತ ಬರುತ್ತೆ ಅದನ್ನ ಓದಿದ್ರೆ ಇಲ್ಲಿ MScಗಾದ್ರೂ ಜಾಯಿನ್ ಆಗ್ಬೋದು, ಇಲ್ಲ PhDಗೆ ಬೇಕಾದ್ರೂ ಜಾಯಿನ್ ಆಗ್ಬೋದು. PhDಗೆ ಜಾಯಿನ್ ಆಗ್ಬೇಕು ಅಂದ್ರೆ MSc ಆಗಿರ್ಬೇಕು, MS ಇಲ್ಲ MTech ಆಗಿದ್ರೆ PhDಗೆ ಸೇರ್ಕೋಬಹುದು. ಇಲ್ಲ ಇಂಟಿಗ್ರೇಟೆಡ್ PhDಗಾದ್ರೆ BSc, BS, BE, BTech ಓದಿರೋರು ಸಹ ಇಲ್ಲಿ ಎಲಿಜಿಬಲ್ ಆಗಿರ್ತಾರೆ. ಇದು ಎಕ್ಸಾಮ್ ಬರೀಲಿಕ್ಕೆ ಅಪ್ಲಿಕೇಶನ್ ಫೀಸ್ ಬಂದು ಮೇಲ್ ಕ್ಯಾಂಡಿಡೇಟ್ಗೆ 1200 ಇರುತ್ತೆ. 1200 ಇರುತ್ತೆ. ಫಿಮೇಲ್ಗೆ 600 ಇರುತ್ತೆ. ಅದರ್ಸ್ಗೆ 600 ಇರುತ್ತೆ. ಇದು 1200 ಮೇಲ್ ಕ್ಯಾಂಡಿಡೇಟ್ಗೆ, ಫಿಮೇಲ್ಗೆ 600, ಅದರ್ಸ್ಗೆ 600 ಇರುತ್ತೆ. ಇಂಪಾರ್ಟೆಂಟ್ ಡೇಟ್ಸ್ ಅಂತ ಬಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದು ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಬಂದು ಅಕ್ಟೋಬರ್ ಲಾಸ್ಟ್ ವೀಕ್ ಅಲ್ಲಿ ಎಂಡ್ ಆಗ್ತದೆ. ಅಡ್ಮಿಟ್ ಕಾರ್ಡ್ ನವೆಂಬರ್ ಅಲ್ಲಿ ಬಿಡ್ತಾರೆ. ಎಕ್ಸಾಮ್ ಡೇಟ್ ಬಂದು ಡಿಸೆಂಬರ್ ಅಲ್ಲಿ ಇರುತ್ತೆ. ರಿಸಲ್ಟ್ ಡೇಟ್ ಬಂದು ಜನವರಿಲಿ ರಿಸಲ್ಟ್ ನ ಬಿಡ್ತಾರೆ. ಅಡ್ಮಿಷನ್ ಪ್ರೋಸೆಸ್ ಯಾವ ತರ ಇರುತ್ತೆ ಅಂದ್ರೆ, ನೀವು ಆನ್ಲೈನ್ ರಿಜಿಸ್ಟರ್ ಆಗ್ಬೇಕಾಗುತ್ತೆ, ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು, ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗ್ಬೇಕು, ಶಾರ್ಟ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬರಬೇಕು, ಜೊತೆಗೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಆದ್ಮೇಲೆ ನಿಮ್ಗೆ ಅಡ್ಮಿಷನ್ಸ್ ಅಂತ ಕೊಡ್ತಾರೆ. ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರುತ್ತೆ ಅಂದ್ರೆ, ರಿಟರ್ನ್ ಟೆಸ್ಟ್ ನ ಕಂಡಕ್ಟ್ ಮಾಡ್ತಾರೆ. ಆ ರಿಟರ್ನ್ ಟೆಸ್ಟ್ ಎಷ್ಟು ಜನ ಬರ್ದಿರ್ತಾರೆ ಅದರಲ್ಲಿ 1.5% ಏನಿರ್ತಾರೆ ಕ್ಯಾಂಡಿಡೇಟ್ ಅವ್ರಿಗೆ ಮಾತ್ರ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ.
ಬರ್ದಿರೋ ಎಲ್ಲರಿಗೂ ರಿಟರ್ನ್ ಎಕ್ಸಾಮ್ ಇಂಟರ್ವ್ಯೂ ಕೊಡೋದಿಲ್ಲ. 1.5% ಸ್ಟೂಡೆಂಟ್ಸ್ ಏನಿದ್ದಾರೆ ಬರ್ದಿರೋದ್ರಲ್ಲಿ, ಅಂದರೆ 100ಕ್ಕೆ 1.5%, ಅಂದರೆ ಒಂದು 300ಕ್ಕೆ ಒಂದಿಬ್ರಿಗೆ ಇಂಟರ್ವ್ಯೂ ಸಿಗ್ಬೋದು. ಆ ಥರದಲ್ಲಿ ಇಂಟರ್ವ್ಯೂನ ಕಾಲ್ ಫಾರ್ ಮಾಡ್ತಾರೆ. ಅಂದರೆ ಇದರಲ್ಲಿ ಸಿಲೆಬಸ್ ಎಲ್ಲ, ಅಂದರೆ ಪ್ಯಾಟ್ರನ್ ಎಲ್ಲ ಏನಿರುತ್ತೆ ಅಂದರೆ ಮಾರ್ಕಿಂಗ್ ಸಿಸ್ಟಮ್ ಇರುತ್ತೆ. ಇಲ್ಲಿ ಎಕ್ಸಾಮ್ನಲ್ಲಿ ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ, ಸೆಕ್ಷನ್ ಡಿ ಅಂತಿರುತ್ತೆ. ಸೆಕ್ಷನ್ ಎ ನಲ್ಲಿ ಜನರಲ್ ಇರುತ್ತೆ, ಸೆಕ್ಷನ್ ಬಿ ನಲ್ಲಿ ಫಿಸಿಕ್ಸ್ ಇರುತ್ತೆ, ಸೆಕ್ಷನ್ ಸಿ ನಲ್ಲಿ ಕೆಮಿಸ್ಟ್ರಿ, ಸೆಕ್ಷನ್ ಡಿ ನಲ್ಲಿ ಬಯಾಲಜಿ ಇರುತ್ತೆ. ಜನರಲ್ಗೆ 15 ಕ್ವಶನ್ಸ್ ಇರುತ್ತೆ, ಫಿಸಿಕ್ಸ್ಗೆ 15 ಕ್ವಶನ್ಸು, ಕೆಮಿಸ್ಟ್ರಿಗೆ 15 ಕ್ವಶನ್ಸು, ಬಯಾಲಜಿಗೆ 15 ಕ್ವಶನ್ಸ್. ಈ ಥರ ಕ್ವಶನ್ಸ್ನ ಡಿವೈಡ್ ಮಾಡಿ ಎಂಟ್ರೆನ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡಿರ್ತಾರೆ. ಅಂದರೆ ನೀವು ಟಿಫರಲ್ಲಿ ಬಯಾಲಜಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಈ ಪ್ಯಾಟ್ರನ್ನಲ್ಲಿ ನೀವು ಎಕ್ಸಾಮ್ನ ಬರೀಬೇಕಾಗ್ತದೆ. ಇಲ್ಲಿ ನಿಮಗೆ ಫೆಲೋಶಿಪ್ ಕೊಡ್ತಾರೆ. PhDಗೆ ಸೇರ್ಕೊಂಡ್ರೆ ಪ್ರತಿ ತಿಂಗಳು 37ರಿಂದ 42 ಸಾವಿರ ರೂಪಾಯಿ ಫೆಲೋಶಿಪ್ ಕೊಡ್ತಾರೆ ಪ್ರತಿ ತಿಂಗಳು PhDಗೆ ಸೇರ್ಕೊಂಡ್ರೆ. ಇಂಟಿಗ್ರೇಟೆಡ್ PhDಗೆ ಸೇರ್ಕೊಂಡ್ರೆ ಸ್ಟಾರ್ಟಿಂಗ್ 1 ಇಯರ್ 25,000 ಕೊಡ್ತಾರೆ. ಆಮೇಲೆ ಸೆಕೆಂಡ್ ಇಯರ್ ಇಂದ 37,000 to 42,000 ಪರ್ ಮಂತ್ ಸಿಗುತ್ತೆ. ಜೊತೆಗೆ ಕಂಟಿಂಜೆನ್ಸಿ ಅಮೌಂಟ್ ಇಯರ್ಲಿ ಅಂತ ಹೇಳ್ಬಿಟ್ಟು 60,000 ಎಕ್ಸ್ಟ್ರಾ ಕೊಡ್ತಾರೆ ನಿಮಗೆ. ಇಲ್ಲಿ ನೀವು ಸೇರ್ಲಿಕ್ಕೆ ಯಾವುದೇ ಅಡ್ಮಿಷನ್ ಫೀಸ್ ಇಲ್ಲ, ಕೋರ್ಸ್ ಫೀಸ್ ಇಲ್ಲ. ನೋಡಿ, ಇದೇ ಇಂಪಾರ್ಟೆಂಟ್. ಯಾಕೆಂದ್ರೆ ಎಲ್ಲೇ ಸೇರ್ಬೇಕು ಅಂದ್ರೆ ನೀವು ಫೀಸ್ ಕಟ್ಟಬೇಕಾಗುತ್ತೆ, ಡೊನೇಷನ್ ಎಲ್ಲ ಇರ್ತದೆ. ಇಲ್ಲಿ ಯಾವುದೇ ರೀತಿ ಡೊನೇಷನ್ ಇಲ್ಲ, ಅಡ್ಮಿಷನ್ ಫೀಸ್ ಇಲ್ಲ, ಕೋರ್ಸ್ ಫೀಸ್ ಇಲ್ಲ. ನಿಮಗೆ ಸೀಟ್ ಸಿಕ್ತು ಅಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಓದ್ಬೋದು. ಜೊತೆಗೆ ನಿಮ್ಗೆ ಏನು ಫೆಲೋಶಿಪ್ ಸಿಗುತ್ತೆ. ಇಂಟಿಗ್ರೇಟೆಡ್ PhDಗೆ ಸೇರ್ಕೊಂಡ್ರೆ ಸ್ಟಾರ್ಟಿಂಗ್ ಫಸ್ಟ್ ಇಯರ್ 25,000 ಪರ್ ಮಂತ್ ಕೊಡ್ತಾರೆ. ಸೆಕೆಂಡ್ ಇಯರ್ ಆನ್ವರ್ಡ್ಸ್ 37 to 42,000 ಕೊಡ್ತಾರೆ. ಇಲ್ಲ ನೀವು PhDಗೆ ಜಾಯ್ನ್ ಆದ್ರೂ 37 to 42,000 ಪರ್ ಮಂತ್ ಕೊಡ್ತಾರೆ. ಯಾವುದೇ ರೀತಿ ಅಡ್ಮಿಷನ್ ಫೀಸ್ ಇಲ್ಲ. ಎಲ್ಲಾ ಫೀಸನ್ನು ಸಹ ಗೌರ್ಮೆಂಟೇ ಭರಿಸುತ್ತೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗ್ತದೆ ಅಂತಂದ್ರೆ, ಮಾರ್ಕ್ ಶೀಟ್ ಬೇಕಾಗುತ್ತೆ, PUCದು ಎಂಟ್ರೆನ್ಸ್ ಎಕ್ಸಾಮ್ ಬರ್ದಿರ್ತಿರಲ್ಲ ಟಿಫರ್, ಅದ್ರ ಸ್ಕೋರ್ ಕಾರ್ಡ್ ಬೇಕು, ಅಡ್ಮಿಟ್ ಕಾರ್ಡ್ ಬೇಕು, ಐಡೆಂಟಿಫಿಕೇಶನ್ ಸರ್ಟಿಫಿಕೇಟ್ ಬೇಕು, TC ಬೇಕಾಗುತ್ತೆ, ಮೈಗ್ರೇಷನ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್, ಮತ್ತೆ ಪೋಸ್ಟ್ ಡಿಗ್ರಿ ಗ್ರಾಜುಯೇಷನ್ದು ಇಲ್ಲ ಪೋಸ್ಟ್ ಗ್ರಾಜುಯೇಷನ್ದು ಮಾರ್ಕ್ಸ್ ಬೇಕಾಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸೆಂಟರ್ ಕೊಟ್ಟಿದ್ದಾರೆ ಅಂದ್ರೆ ಬೆಂಗಳೂರು, ಮಂಗಳೂರು, ಬೆಳಗಾವಿ 3 ಕಡೆ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ನ ಕೊಟ್ಟಿದ್ದಾರೆ. ಇಲ್ಲ ನಮ್ಮ ಸ್ಟೇಟ್ ಅಲ್ಲಿ ಸಿಕ್ತಿಲ್ಲ ಅಂದ್ರೆ ನೈಬರಿಂಗ್ ಸ್ಟೇಟ್ ಅಂತ ಬಂದ್ರೆ ಚೆನ್ನೈ, ಕೊಚ್ಚಿ, ಕೊಯಮತ್ತೂರು, ಹೈದರಾಬಾದ್, ಪಣಜಿ, ಗೋವಾದಲ್ಲಿ ಇಷ್ಟು ಕಡೆ ನಮಗೆ ನಿಯರೆಸ್ಟ್ ಎಕ್ಸಾಮಿನೇಷನ್ ಸೆಂಟರ್ಸ್ಗಳು ಸಿಗ್ತದೆ. ರಿಸರ್ವೇಶನ್ಸ್ ಅಂತ ಬಂದಾಗ ಜನರಲ್ ಮತ್ತೆ EVS ಅವ್ರಿಗೆ 10% ಸೀಟ್ ರಿಸರ್ವೇಶನ್ ಇರುತ್ತೆ. ಅದೇ ರೀತಿ SC ಅವ್ರಿಗೆ 15% ಸೀಟ್ ರಿಸರ್ವೇಶನ್ ಇರುತ್ತೆ. STಗೆ 7.5% ರಿಸರ್ವೇಶನ್ ಇರುತ್ತೆ. OBCಗೆ 27% ರಿಸರ್ವೇಶನ್ ಇರುತ್ತೆ. ಪರ್ಸನ್ ವಿತ್ ಡಿಸಬಿಲಿಟಿ ಇತ್ತು ಅಂದ್ರೆ 5% ಸೀಟು ರಿಸರ್ವೇಶನ್ ಕೊಡ್ತಾರೆ. ಪ್ಲೇಸ್ಮೆಂಟ್ಸ್ ಅಂತ ಬಂದಾಗ ನಿಯರ್ಲಿ ಹೇಳ್ಬೇಕು ಅಂದ್ರೆ 100% ಪ್ಲೇಸ್ಮೆಂಟ್ ಆಗೋ ಒಂದು ಅವಕಾಶ ಇರುತ್ತೆ. ಇಲ್ಲಿ ಒಂದು ಸ್ಟ್ರಾಂಗ್ ಪ್ಲೇಸ್ಮೆಂಟ್ ಅಪಾರ್ಚುನಿಟೀಸ್ ಇರುತ್ತೆ. ಪರ್ಟಿಕ್ಯುಲರ್ಲಿ ಇದ ರಿಸರ್ಚ್ ಫೋಕಸ್ಡ್, ಅಂದ್ರೆ ರಿಸರ್ಚ್ ಫೀಲ್ಡ್ ಹೋಗೋರ್ಗಂತೂ ತುಂಬಾನೇ ಅನುಕೂಲ ಆಗುತ್ತೆ. 100% ಪ್ಲೇಸ್ಮೆಂಟ್ ಸಿಗೋವಂಥ ಒಂದು ಉತ್ತಮವಾದ ಕಾಲೇಜು. ಜೊತೆಗೆ ಒಂದು ಒಳ್ಳೆ ಎಕ್ಸಾಮ್, ಟಿಫರ್ ಅನ್ನೋದು ಒಂದು ಒಳ್ಳೆ ಎಕ್ಸಾಮು. ಅದರಲ್ಲೂ ನಿಮಗೆ ಬಯಾಲಜಿ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇರೋಂಥ NCBS ಅಲ್ಲೇ ನೀವು ಜಾಯ್ನ್ ಆಗ್ಬೋದು. ನೆನಪಿರ್ಲಿ, ಬೆಂಗಳೂರಲ್ಲೇ ಇದೆ ನ್ಯಾಷನಲ್ ಸೆಂಟರ್ ಫಾರ್ ಬಯಾಲಜಿಕಲ್ ಸೈನ್ಸ್, NCBS ಅಂತ ಹೇಳಿ ಹೊಡೆದ್ರೆ ನಿಮ್ಗೆ ಗೂಗಲಲ್ಲಿ ಇನ್ನೂ ಹೆಚ್ಚು ಮಾಹಿತಿ ಸಿಗುತ್ತೆ. ಬೆಂಗಳೂರಲ್ಲೇ ಇದೆ. ಬಯಾಲಜಿ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವರೆಲ್ಲ ಇಲ್ಲಿ ಜಾಯ್ನ್ ಆಗ್ಬೋದು. MSc PhD ಮಾಡೋ ಅಂಥ ವಿದ್ಯಾರ್ಥಿಗಳು ಏನಿದ್ದಾರೆ ಈ ರಿಸರ್ಚ್ ಫೀಲ್ಡಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ MSc ಮತ್ತು PhDನ ಮುಗಿಸ್ಬೋದು. ವಿತ್ ಫೆಲೋಶಿಪ್ ಸಿಗುತ್ತೆ. 42,000 ಪರ್ ಮಂತ್. ಒಂದು ತುಂಬ ಉತ್ತಮವಾದ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ನಡೀತಾ ಇರೋಂಥ ಒಂದು ರಿಸರ್ಚ್ ಕಾಲೇಜ್ ಇದಾಗಿದೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಡಿಗ್ರಿ ಮುಗಿಸಿರೋರು, ನಾನು ಆಲ್ರೆಡಿ ಡೇಟ್ಸ್ನ ಕೊಟ್ಟಿದ್ದೀನಿ ಯಾವಾಗ ಕಾಲ್ಫರ್ ಆಗುತ್ತೆ ಅಂತೇಳಿ. ಸೆಪ್ಟೆಂಬರಲ್ಲಿ ಅಪ್ಲಿಕೇಶನ್ ಕಾಲ್ಫರ್ ಮಾಡ್ತಾನೆ. ಅಕ್ಟೋಬರಲ್ಲಿ ಲಾಸ್ಟ್ ಡೇಟ್ ಇರುತ್ತೆ. ಅಡ್ಮಿಟ್ ಕಾರ್ಡ್ ನವಂಬರಲ್ಲಿ ಬರುತ್ತೆ. ಎಕ್ಸಾಮ್ ಡೇಟ್ ಬಂದು ಡಿಸೆಂಬರಲ್ಲಿ ಇರುತ್ತೆ. ರಿಸಲ್ಟ್ ಡೇಟು ಜನವರಿಲಿ ಇರುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಿ. ಒಂದು ಉತ್ತಮವಾದ ಕಾಲೇಜು, ಒಂದು ಒಳ್ಳೆ ಭವಿಷ್ಯ ಸಿಗುತ್ತೆ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೊಂದು ಎಜುಕೇಷನಲ್ ಚಾನಲ್ಲು. ಮುಂದಿನ ದಿನಗಳಲ್ಲಿ ಎಜುಕೇಷನಿಗೆ ಸಂಬಂಧಪಟ್ಟ ಮಾಹಿತಿಗಳು ಬಂದಲ್ಲಿ ನೋಟಿಫಿಕೇಶನ್ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.